ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 8/1/2026 ಗುರುವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳು. ನಾನೇನು ಮಾಡಿದೆ ಇವತ್ತು ಅನ್ನೋದು ಶುರು ಮಾಡೋಣ. ನಿಫ್ಟಿ ಒಳಗಡೆ ನಂಬರ್ ಒನ್. ಸೊ ಶುರು ನೋಡ್ಕೋತೀರಿ, ನಿಮಗೆ ಕೆಲವೊಂದು ಅಪ್ಡೇಟ್ಸ್ ಕೂಡ ಕೊಡ್ತಾ ಇದೆ ಮಾರ್ಕೆಟ್ ರೇಂಜ್ ಬೌಂಡ್ ಆಗೋದ್ ಬಗ್ಗೆ ಅಂಡ್ ಆಲ್ ದೋಸ್ ಡೇಟಾ. ಎನಿವೆ, ಸೊ ನೋಡ್ತಾ ಇರಬೇಕಾದ್ರೆ ಮಾರ್ಕೆಟ್ ಜಸ್ಟ್ ಶೋಯಿಂಗ್ ಯು ದ ರಿಜೆಕ್ಷನ್ ಫ್ರಮ್ ದ ಬಾಟಮ್. ಗ್ಯಾಪ್ ಡೌನ್ ಓಪನ್ ಆಯಿತು, ಮೇಲ್ಗಡೆ ಹೋಗಿ ನಿನ್ನೆಯ ರಿಜೆಕ್ಷನ್ ಲೆವೆಲ್ 26,200 ಹತ್ರ ರಿಜೆಕ್ಷನ್ ಫೇಸ್ ಮಾಡ್ತಾ ಇದ್ದ. ಟೋಟಲ್ ಆಗಿ ರೇಂಜ್ ಬೌಂಡ್ ಇತ್ತು. ಓಕೆ, ಟಿಲ್ 26,11,100 ಮಾರ್ಕೆಟ್ ಬ್ರೇಕ್ ಡೌನ್ ಆಗುವವರೆಗೂ. ಸೊ ನೋಡ್ಕೊಳ್ತೀರಿ, ಇಲ್ಲಿವರೆಗೂ ನಾನು ಮಾಡಿದೆ ಅಂದ್ರೆ ಕಾಲ್ ರೇಟಿಂಗ್ ಮಾಡ್ತಾ ಇದ್ದೆ ಸೆನ್ಸೆಕ್ಸ್ ಒಳಗಡೆ, ಬಿಕಾಸ್ ನಿಫ್ಟಿ ತರಾನೇ ಕಾಣುತ್ತೆ. ಓಕೆ, ವಾಪಸ್ ಮಾಡ್ಕೊತೀರಿ. ಇನ್ನೊಂದು ನಿಮ್ ಪೋಸ್ಟ್ ಮಾಡಿದೆಪ್ಪ, 100 ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಕೆಳಗಡೆ ಹೋಗುತ್ತೆ ಅಂತೇಳಿ. ಸೊ ಮಾರ್ಕೆಟ್ 100 ಏನೋ ಬ್ರೇಕ್ ಡೌನ್ ಆದ, ರೀಟೆಸ್ಟ್ ತಗೊಂಡ. ಸೊ 100 ಇಂದ ಮತ್ತೆ ಅರೌಂಡ್ 26,073 ವರೆಗೂ ಹೋದ. ಓಕೆ, ಒಂದು 30-40 ಪಾಯಿಂಟ್ಸ್ ಹೋದ್ಮೇಲೆ ಮಾರ್ಕೆಟ್ ನಾಟ್ ಫೇಲ್ ಟು ಕ್ರಿಯೇಟ್ ಅನದರ್ ಲೋವರ್ ಹೈ. ಇನ್ನೊಂದು ಲೋವರ್ ಹೈ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಾರ್ಕೆಟ್ ಸ್ಲೋಲಿ ಬಿಲ್ಡಪ್ ಆಗ್ತಾ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಬಂದ. ಓಕೆ, ಈ ಜಾಗದಲ್ಲಿ ಕೂಡ ನನ್ನ ಆಪ್ಷನ್ ಸೆಲ್ಲಿಂಗೇ ಇದ್ವು, ಅದು ಕೂಡ ಸೆನ್ಸೆಕ್ಸ್ ಅಲ್ಲಿ. ಓಕೆ, ಎನಿವೆ, ಸೊ ಸೆನ್ಸೆಕ್ಸ್ ಯಾವ್ದಪ್ಪ ಪೊಸಿಷನ್ ತಗೊಂಡಿದೆ ಅಂತ ಎರಡು ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪ್ಲನೇಷನ್ ಮಾಡ್ಬಿಡ್ತೀನಿ. ಲುಕ್ ಆಟ್ ದಿಸ್ ಒನ್. ಓಕೆ, ಸೆನ್ಸೆಕ್ಸ್ ಒಳಗಡೆ 85,300 ಮೊದಲಿಗೆ ಶಾರ್ಟ್ ಇತ್ತು, ಆಮೇಲೆ 85,200 ಶಾರ್ಟ್ ತಗೊಂಡೆ. ಆಮೇಲೆ ಮಾರ್ಕೆಟ್ ರಿಕವರಿ ಆಗಬೇಕಾದ್ರೆ ಐ ಎಕ್ಸಿಟೆಡ್ ದಟ್ ಕಾಸ್ಟ್ ಅಂಡ್ ಅದು ಕೂಡ 60-62 ಎಕ್ಸಿಟ್ ಆಯಿತು. ಎಂಟ್ರಿನೂ ಅಲ್ಲೇ ಹೆಚ್ಚು ಕಮ್ಮಿ ಆಗಿತ್ತು. ಓಕೆ, ಈಗ ನಾಳೆ ಏನು ಮಾಡ್ತೀರಿ ಅನ್ನೋದನ್ನ ನಿಫ್ಟಿಯಿಂದ ಶುರು ಮಾಡ್ತೀನಿ. ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ಬಿಡ್ತೀನಿ ಕಂಪ್ಲೀಟ್ಲಿ ಇನ್ ಡೇ ಆಂಗಲ್. ಸೊ ಡೇ ಆಂಗಲ್ ಇಂದ ನೋಡ್ಕೊಳ್ತೀರಿ, ಮಾರ್ಕೆಟ್ ಜಸ್ಟ್ ಕ್ರಿಯೇಟಿಂಗ್ ಹೈಯರ್ ಲೋ ಅನ್ನೋ ಸ್ಟ್ರಕ್ಚರ್ ಇದೆ. ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಹ್ಯಾಸ್ ಕ್ರಿಯೇಟೆಡ್ ಅ ಕ್ಲಿಯರ್ ಕಟ್ ಡೋಜಿ ಪ್ಯಾಟರ್ನ್. ಇಲ್ಲಿ ಯಾವುದೇ ರಿಯಲ್ ಬಾಡಿ ಫಾರ್ಮೇಶನ್ ಆಲ್ಮೋಸ್ಟ್ ಆಗೇ ಇಲ್ಲ. ಎಲ್ಲಿ ಓಪನ್ ಆಗಿತ್ತು ಅಲ್ಲೇ ಕ್ಲೋಸ್ ಹತ್ರ -37 ಕಾಣಿಸ್ತಾ ಇದೆ. ಓಕೆ, ಸೊ ಲೆಟ್ ಸಿ ಹಿಯರ್ ಮಾರ್ಕೆಟ್ ನಾಳೆ ಏನು ಟ್ರೇಡ್ ಮಾಡಿದ್ರೆ ಅನ್ನೋದಕ್ಕೆ ಮೂವಿಂಗ್ ಎವರೇಜ್ ಹಾಕಿ ನೋಡೋಣ. ಮೂವಿಂಗ್ ಎವರೇಜ್ ಈಗ 26,039ಕ್ಕೆ 20 ಡೇ ಮೂವಿಂಗ್ ಎವರೇಜ್ ಇದೆ. 50 ಡೇ ಮೂವಿಂಗ್ ಎವರೇಜ್ 25,971 ಇದೆ. ಓಕೆ, ಇದಾಯ್ತು ಸರ್. ನೆಕ್ಸ್ಟ್ ಇನ್ ಕೇಸ್ ಆಫ್ ಡ್ರಾಯಿಂಗ್ ಸಪೋರ್ಟ್ ರೆಸಿಸ್ಟೆನ್ಸ್ 1 ಅವರ್ ಬರೋಣ. ಓಕೆ, ಸೊ 1 ಅವರ್ ಪ್ರಕಾರ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಕೆಲವೊಂದು ಲೆವೆಲ್ ಎಷ್ಟು ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ. ನಂಬರ್ ಒನ್, ದಿಸ್ ಒನ್, ದಟ್ ಇಸ್ 26,120 ಲೆವೆಲ್. ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಇಲ್ಲಿ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಪ್ರಕಾರ ನೋಡ್ಕೊಳ್ತೀರಿ, ಸಪೋರ್ಟ್ ಆಗಿದ್ದು, ಫೇಲ್ ಆಗಿದ್ದು, ರಿಜೆಕ್ಷನ್ ಆಗಿದ್ದು ಅಥವಾ ಸಪೋರ್ಟ್ ತಗೊಂಡಿದ್ದು. ಓಕೆ, ಇವತ್ತು ಕೂಡ ಆಲ್ಮೋಸ್ಟ್ ವಾಪಸ್ ಬಂದು ಅದೇ ಜಾಗದಲ್ಲಿ ಹೋಲ್ಡ್ ಮಾಡಿದ್ದು ನೋಡಿದ್ರೆ 26,120 ಇಸ್ ಅ ಮೇಜರ್ ರೋಲ್ ಪ್ಲೇ. ವೇರಾಸ್ ಇನ್ನೊಂದು ಲೆವೆಲ್ ನಾನು ಡ್ರಾ ಮಾಡ್ತೀನಿ ಅಪ್ಸೈಡ್ ಅಲ್ಲಿ 26,200 ಅನ್ಬೋದು ಇದನ್ನ. ಓಕೆ, ಸೊ ಇದರ ಜೊತೆಗೆ ಲಾಜಿಕಲ್ ಥಿಂಕಿಂಗ್ ಶುರು ಮಾಡೋಣ, ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋ ಕಥೆಯಿಂದ. ಓಕೆ, ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಓಪನ್ ಆಗಿದೆ 26,160 ಅಥವಾ 26,180 ಈ ರೀತಿ ಓಪನ್ ಆಗಿದೆ, 200 ದಾಟಿಲ್ಲ ಅಥವಾ 120 ಅಥವಾ 100 ಕೆಳಗಡೆ ಬ್ರೇಕ್ ಡೌನ್ ಆಗಿಲ್ಲ ಅಂದ್ರೆ ಮಾರ್ಕೆಟ್ನಲ್ಲಿ ಫ್ರೀವೇ ಇಲ್ಲ. ಮಾರ್ಕೆಟ್ ಈ ಜಾಗದಲ್ಲೇ ಇದರ ರೇಂಜ್ ಬೌಂಡ್ ಆಕ್ಷನ್ ಇರುತ್ತೆ. ಹೆಂಗಿದ್ರೆ ಸೆನ್ಸೆಕ್ಸ್ ನಾಳೆ ಎಕ್ಸ್ಪೈರ್ ಇದೆ. ಸೊ ಮಾರ್ಕೆಟ್ನಲ್ಲಿ ತೀಟಾಡಿಕೆ ಹೆವಿ ಸಿಗುತ್ತೆ ಸೆನ್ಸೆಕ್ಸ್ ಸೆಲ್ಲಿಂಗ್ ಮಾಡೋದ್ರಿಂದ. ಬಟ್ ನಿಫ್ಟಿಗೇನು ಸಂಬಂಧ? ಓಕೆ, ಆಬ್ವಿಯಸ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿರುವ ಎಲ್ಲ ಸ್ಟಾಕ್ಗಳು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇವೆ. ಓಕೆ, ದಟ್ ಇಸ್ ವೈ ಸೊ ಗೋ ಫಾರ್ ಅ ಸೆನ್ಸೆಕ್ಸ್ ಇನ್ ಕೇಸ್. ಇಲ್ಲ ಮಾರ್ಕೆಟ್ ನಮಗೆ ಬ್ರೇಕ್ಔಟ್ ಕೊಟ್ಟಿದೆ ಟ್ರೆಂಡ್ ಲೈನ್ನ, ಸ್ಪೆಷಲಿ 26,200 ಮೇಲೆಗಡೆ ಹೋಗಿದೆ. ಇದು ಗ್ಯಾಪ್ ಅಪ್ ಆಂಗಲಿಂದ ಹೋಗ್ಲಿ ಅಥವಾ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಬ್ರೇಕ್ಔಟ್ ಆಗಲಿ ಈಸಿ ಇರುತ್ತೆ. 26,300 ಅಥವಾ ಆಲ್ ಟೈಮ್ ಹೈಗಳು ಕೂಡ ಇಲ್ಲಿ ಕಾಣಬಹುದು. ಸೊ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ, 26,080, 26,090 ಆಗಿದೆ. ಸೊ ವೇಟ್ ಮಾಡೋಣ, ಅಥವಾ ದಿಸ್ ಇಸ್ ಅ ಲೆವೆಲ್, ಎಸ್ಟರ್ಡೇ ಲೆವೆಲ್. ಇದನ್ನ ಮಾರ್ಕೆಟ್ ಫೇಲ್ ಆಗ್ತಾ ಇದ್ರೆ ಎಸ್ ಕಂಟಿನ್ಯೂಷನ್ 26,000. ಓಕೆ, ಅದನ್ನ ಫೇಲ್ ಆದ್ರೆ 25,900 ಈಸಿ ಇರುವ ಸಿಸ್ಟಮ್. ಓಕೆ, ಎನಿವೇ, ರೇಂಜ್ ಬೌಂಡ್, ಪ್ರೈಸ್ ಆಕ್ಷನ್, ಈಸಿ ವೇಗಳನ್ನ ನೀವು ಕಂಡಿಡ್ಕೊಂಡಿದ್ರಿ. ಲೈಕ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಪಾಸಿಟಿವ್ ಹೋಗ್ತಾ ಇದ್ರು, ನಮ್ಮ ಮಾರ್ಕೆಟ್ ಇನ್ನೂ ಪ್ರೆಷರ್ ಅನುಭವಿಸ್ತಾ ಇದೆ. ನೋಡೋಣ ನಾಳೆ ಇನ್ ಕೇಸ್ 26,200 ಮೇಲೆ ಬ್ರೇಕ್ಔಟ್ ಕೊಟ್ಟ ಹೈ ಚಾನ್ಸ್ ಇದೆ ಮಾರ್ಕೆಟ್ ನಮ್ಮನ್ನ ಮೇಲೆಗಡೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ. ಓಕೆ, ಇದನ್ನ ಬಿಟ್ರೆ ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್ ಪಾಯಿಂಟ್ ಆಫ್ ವ್ಯೂ. ನಾಳೆ ಇದರ ಎಕ್ಸ್ಪೈರ್ ಇದೆ. ಓಕೆ, ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಟ್ರೆಂಡ್ ಲೈನ್ ಹಾಕೊಂಡಿದ್ದೀನಿ, ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಸಪೋರ್ಟ್ ಕೊಟ್ಟು ನಿಂತ್ಕೊಂಡಿದೆ. ಅದು 84,700 ಹತ್ರ. ಅಂಡ್ ಮೇಜರ್ ರಿಜೆಕ್ಷನ್ ಅಂತ ತಗೊಳ್ಳೋದು 85,000 ಅ ಸೈಕಾಲಜಿಕಲ್ ನಂಬರ್. ಓಕೆ, ಆಮೇಲೆ 85,000ನ ಬಿಟ್ರೆ ಮಾರ್ಕೆಟ್ನಲ್ಲಿ ಮಲ್ಟಿಪಲ್ ರಿಜೆಕ್ಷನ್ಸ್ ಅಂತ ಕಾಣ್ತಾ ಇರೋದು 85,300 ಹತ್ರ. ಇವೊಂದು ನಿಮಗೆ ಫ್ಲಾಟ್ ಆಗಿ ಓಪನ್ ಆದ್ರೂ, ಐ ರಿಪೀಟ್ ಹಿಯರ್, ಫ್ಲಾಟ್ ಆಗಿ ಓಪನ್ ಆದ್ರೂ ಮಾರ್ಕೆಟ್ ಒಂದು ಈ ಝೋನಲ್ಲೇ ಫೇಲ್ ಆಗ್ಬೋದು.
ಲೈಕ್ 84,900 84,700 ಒಳಗಡೆ, ಇಲ್ಲ 85,000 ದಾಟಿದ್ರೆ 85,300 ಹೋಗಿಬಿಟ್ಟು ಇಲ್ಲಿಂದ ರಿಜೆಕ್ಷನ್ ಆಗಿ 85,100 200 ಎಕ್ಸ್ಪೈರಿ ಕೂಡ ಆಗ್ಬೋದು. ಓಕೆ, ಹೀಗೂ ಅಲ್ಲ, ಮಾರ್ಕೆಟ್ ಗ್ಯಾಪ್ ಅಪ್ ಆದರೆ ಕೂಡ ಲೈಕ್ 85,200 ಹತ್ರ ಗ್ಯಾಪ್ ಅಪ್ ಆಗಿದೆ. ಸೊ ನೋಡ್ಕೊಳ್ತೀರಿ, ಮಲ್ಟಿಪಲ್ ರಿಜೆಕ್ಷನ್ಸ್ಗಳು ಪ್ರೈಸ್ ಹಿಸ್ಟ್ರಿ ಪ್ರಕಾರ ಇದೆ. ಸೊ ಮಾರ್ಕೆಟ್ ವಾಪಸ್ ಇಲ್ಲಿ ಬಂದ ಮೇಲೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು. ಇಲ್ಲಿಂದ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಕಾಲ್ ರೇಟಿಂಗ್ ಕೂಡ ಮಾಡಬಹುದು ಟಿಲ್ ಟಾರ್ಗೆಟ್ ಆಫ್ 85,000. ಈಸಿ ಸಿಸ್ಟಮ್ ಇದೆ. ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು 84,800. ಸೊ ಲಾಜಿಕಲಿ ಥಿಂಕ್ ಮಾಡಿ, ಟ್ರೆಂಡ್ ಲೈನ್ ಸಪೋರ್ಟ್ ಇದ್ದೇ ಇದೆ. ಸಡನ್ಲಿ ಮಾರ್ಕೆಟ್ ಅಂತೂ ಕಿತ್ಕೊಂಡಂತೂ ಡೆಫಿನೆಟ್ಲಿ ಈಸಿಲಿ ಹೋಗಲ್ಲ. ಸೊ ಇಲ್ಲಿಂದ ನೀವು ಬೌನ್ಸ್ ಎಕ್ಸ್ಪೆಕ್ಟ್ ಮಾಡಿ 85,000 ಹತ್ರ ಎಕ್ಸ್ಪೈರಿ ಆಗುವುದಕ್ಕೆ. ಸೊ ಮಾರ್ಕೆಟ್ನಲ್ಲಿ ವ್ಯಾಲ್ಯೂಸ್ ಅನ್ನು ಮಾರ್ಕ್ ಮಾಡ್ಕೋತೀರಿ 85,300, 85,000, 84,700 ಆ್ಯಂಡ್ ಇನ್ ಕೇಸ್ ರಿಪೀಟ್ ಇನ್ ಕೇಸ್ ಬೈ ಮಿಸ್ಟೇಕ್ ಮೇಲ್ಗಡೆ ಹೋದ್ರೆ 85,700 ಮೇಲಿನ ಲೇಬಲ್ ಆಗಿರುತ್ತೆ. ಸೊ ಆಪ್ಷನ್ ಚೈನ್ ಒಂದ್ಸಲ ನೋಡ್ಕೊಂಡೇ ಬಿಡಿ. ಸೊ ಓಪನ್ ಇಂಟ್ರೆಸ್ಟ್ ಹೆವಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಎಲ್ಲ ಉಳಿದ ಪಾಯಿಂಟ್ಗಳನ್ನ ತೆಗೆಯೋಣ. ಓಕೆ, ಸೊ ಪುಟ್ ಓನ್ಲಿ ಓಪನ್ ಇಂಟ್ರೆಸ್ಟ್ ಇಯೋ. ಸೊ ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ ನೋಡ್ಕೊಳ್ತೀರಿ 25 ಲಕ್ಷ ಜನ ಕಾಲ್ ರಿಟರ್ನಿಂಗ್ ಮಾಡ್ತಿದ್ದಾರೆ ಅಟ್ ದ ಮನಿ ಟು 85,000 ಹತ್ರ ಕಾಲ್ನಲ್ಲಿ, ಪುಟ್ನಲ್ಲಿ 15 ಲಕ್ಷ. ಓಕೆ, ವೆರಾಸ್ ಈಗಲೂ ಕೂಡ 80,200 14 ಲಕ್ಷ ಚಿಲ್ಲರೆ, ಆಮೇಲೆ 80,700 15 ಲಕ್ಷ ಚಿಲ್ಲರೆ ಈ ರೀತಿ ಕಾಣ್ತಾ ಇದ್ದಾರೆ. ಬಟ್ ಪ್ರೊವೈಡೆಡ್ ದಿಸ್ ಇಸ್ ಅ ಪ್ರೆಷರ್ ದಟ್ ಕಾಲ್ ಈಸ್ ಹೆವಿಲಿ ಬಿಲ್ಟ್. ವೆರಾಸ್ ಪುಟ್ನಲ್ಲಿ 84,700 ಕಡೆಗಳಂತೂ ಹೋಗಲ್ಲ ಅನ್ನೋ ಸ್ಥಿತಿಯಲ್ಲಿದೆ. ಓಕೆ, 19 ಲಕ್ಷ ಇದೆ. ಸೊ ವೆರಾಸ್ 85,000 ಹತ್ರ ಮ್ಯಾಕ್ಸ್ ಪೇನ್ ಕೂಡ ಕಾಣ್ತಾ ಇದ್ದು, ಮಾರ್ಕೆಟ್ ಹೆಚ್ಚು ಕಡಿಮೆ 85,100 ಅಥವಾ 200 ಅಥವಾ 84,900 ಹತ್ರ ಅಥವಾ 85,000 ಕ್ಲೋಸ್ ಆಗುವ ಸಾಧ್ಯತೆ ಹೆವಿ ಶೋಕಾಸ್ ಮಾಡುತ್ತೆ ಬಿಕಾಸ್ ಆಫ್ ಪ್ರೆಷರ್ ಆಫ್ ಓಪನ್ ಇಂಟ್ರೆಸ್ಟ್. ಓಕೆ, ಬ್ಯಾಂಕ್ ನಿಫ್ಟಿ ನೋಡ್ಕೋತೀರಿ 60,000ಕ್ಕೆ ವಾಪಸ್ ಬಂದು ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿದೆ. ಇಂಪಾರ್ಟೆಂಟ್ ಏನು ನೋಡಿದ್ದೆ, ನಿನ್ನೆ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೆ, ಅದ್ರ ಪ್ರಕಾರ ಮಾರ್ಕೆಟ್ ಬ್ರೇಕ್ ಡೌನ್ ಆದ 60,000 ಲೆವೆಲ್ನ ಅರೌಂಡ್ 59,800ವರೆಗೂ ಹೋಗಿದ್ದಾನೆ. ಓಕೆ, ಬಟ್ ವಾಪಸ್ ಕ್ಲೋಸಿಂಗ್ ಟೈಮ್ಗೆ ಮಾರ್ಕೆಟ್ 60,000 ಹತ್ರ ಕ್ಲೋಸ್ ಆಗಿದೆ. ಈಗ ನಾಳೆ ಏನಾಗುತ್ತೆ, ಸೊ ಅದಕ್ಕೋಸ್ಕರ ಈ ಡ್ರಾಯಿಂಗ್ಸ್ ತೆಗಿತೀನಿ ನಾನು. ಸೊ ಮೇಜರ್ ಆಗಿ ಇನ್ನೊಂದು ಲೆವೆಲ್ ಕೆಳಗಡೆ ಕ್ರಿಯೇಟ್ ಆಗಿದೆಲ್ಲ, ಇದನ್ನ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಹೋಗ್ತೀನಿ 59,800 ಆ್ಯಂಡ್ ಮೇಲಿನ ಲೆವೆಲ್ ಜಸ್ಟ್ ಎಕ್ಸ್ಟೆನ್ಷನ್ 60,300. ಓಕೆ, ವಾಪಸ್ ಬೌಂಡ್ರಿ ಲೆಕ್ಕ ಅದೇ ಸ್ಟೋರಿ. ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ನೋಡ್ಕೊಳ್ಳಿ, 60,000 ಮೇಲೆಗಡೆ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಆದರೆ 60,300, 59,900 800 ಓಪನ್ ಆಗ್ತಾ ಇಲ್ಲೇ ಒಳಗಡೆ ರೇಂಜ್ ಬೌಂಡು, 59,800 ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಕೆಳಗಡೆ ಈಸಿ. ಓಕೆ, ಇಲ್ಲಿಂದ ಪೊಸಿಷನ್ ಸೈಸಿಂಗ್ ಕಮ್ಮಿ ಮಾಡಿ ಇಲ್ಲಿಂದ ಪೊಸಿಷನ್ ಜಾಸ್ತಿ ಮಾಡ್ಬೋದು ಬಿಕಾಸ್ ರೇಂಜ್ ಕಮ್ಮಿ ಇದೆ, ಇಲ್ಲಿ ರೇಂಜ್ ಜಾಸ್ತಿ ಸಿಗುತ್ತೆ. ದಿಸ್ ಇಸ್ ಸ್ವಿಂಗ್ ಅಬೌಟ್ 59,200 ಲೆವೆಲ್. ಓಕೆ, ಇದನ್ನೇ ಗ್ಯಾಪ್ ಅಪ್ ಕೂಡ ಓಪನ್ ಆದರೂ ಈ ಜಾಗದಲ್ಲಿ ರಿಜೆಕ್ಷನ್ ಇದೆ, ನಿಮ್ಮ ಕಣ್ಣಿಗೆ ಕಾಣ್ತಾನೂ ಇದೆ. ಓಕೆ, ಇಲ್ಲಿ ಮತ್ತೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಇದನ್ನು ದಾಟಿದ್ರೇನೆ ಗೇಮ್ ಇದೆ ಸರ್, ಸಖತ್ತಾಗಿ ಮೊಮೆಂಟಮ್ ಆಗೋದು. ಸೊ 60,300 ಮೇಲೆ, ಓಕೆ, ಇಲ್ಲ 59,800 ಕೆಳಗಡೆ, ಇಲ್ಲ ಇವೆರಡೇ ಬೌಂಡ್ರಿ ಒಳಗಡೆ ಲೆಕ್ಕ ಮಾಡಬೇಕಾಗತ್ತೆ ಹೌದು ಮಾರ್ಕೆಟ್ ಡಸ್ ರಿಯಾಕ್ಟ್ ಹಿಯರ್. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಗೋ ಟು ನಿಫ್ಟಿ ಹಿಯರ್ 27,583. ಓಕೆ, ಇಲ್ಲೂ ಕೂಡ ಕೆಲವೊಂದು ಅದರ್ ಲೆವೆಲ್ಸ್ನ ತೆಗೆದಾಕ್ಬಿಟ್ಟು ಒಂದೊಂದು ಲೆವೆಲ್ ಮೇಜರ್ ಲೆವೆಲ್ ದಟ್ ಈಸ್ ದಿಸ್ ಒನ್ 27,800. ಓಕೆ, ಮತ್ತೆ ಇದನ್ನ ಎಕ್ಸ್ಟೆನ್ಷನ್ ಮಾಡೋಣ ಇಲ್ಲಿವರೆಗೂ ಆ್ಯಂಡ್ ಈ ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಕೂಡ. ಸೊ 27,900 ಮೇಲೆಗಡೆ ಬ್ರೇಕ್ಔಟ್ ಆದ್ರೆ 28,000 ಕಾಣ್ತೀರಿ ಅನ್ನೋ ಪ್ರಾಪರ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ. ಅಥವಾ ಈ ಬೌಂಡ್ರಿ 27,900 ಅಥವಾ 800 ಇದನ್ನ ಫೇಲ್ ಆದರೆ ಫ್ರೀ ವೇ ಇದೆ 27,600. ಸೊ ಟೇಕ್ ಅ ಟ್ರೇಡ್ ಅಬೌವ್ ಈ 2700 ಆರ್ ಬಿಲೋ 27,800. ದೀಸ್ ಆರ್ ಓನ್ಲಿ ಅ ಫ್ರೀ ವೇ ಇನ್ ದ ಫಿನಿಫ್ಟಿ. ಓಕೆ, ಲೆಟ್ ಅಸ್ ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ. ಉಳಿದ ಇಂಡೈಸಸ್ ನೋಡಿದ್ರೆ ಮಿಡ್ ಕ್ಯಾಪ್ ನಿಫ್ಟಿನೇ ಚಂದ ಇತ್ತು ಸರ್, ಬೆಸ್ಟ್ ಕ್ಲೋಸ್ ಆಗಿದೆ. ಸೊ ಡೇ ಆಂಗ್ಲಿಂದ ಲೆಕ್ಕ ತಗೊಳ್ಳಿ. ಸೊ 14,000 ಮೇಲೆ ಫಸ್ಟ್ ಟೈಮ್ ಕ್ಯಾಂಡಲ್ ವಾಸ್ ಸಕ್ಸಸ್ಫುಲಿ ಇಟ್ಸ್ ವೆರಿ ಸ್ಟ್ರಾಂಗ್ ನಿಂತ್ಕೊಂಡಿದೆ. ಓಕೆ, ಆ್ಯಂಡ್ ಅದನ್ನೇ ನಾನು ಇಂಪಾರ್ಟೆಂಟ್ ಲೆವೆಲ್ ತೊಗೊಳ್ತೀನಿ. ಇನ್ನೇ ಲೆವೆಲ್ 14,000 ಚಿಲ್ಲರೆ ಆ್ಯಂಡ್ ಆಲ್ ಟೈಮ್ ಹೈ ರಿಜೆಕ್ಷನ್ 14,116 ಹತ್ರ ಬರುತ್ತೆ. ಮಾರ್ಕೆಟ್ ಟಾಪ್ ಬ್ರೇಕ್ ಆದರೆ 14,116 ಬ್ರೇಕ್ಔಟ್ ಆಗಿ ಹೋಗ್ತಾ ಇದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ಸೊ ಗೋ ಲಾಂಗ್ ಇನ್ ದಿಸ್ ಒನ್. ಅಥವಾ ಇದ್ರ ಒಳಗಡೆ ಇದ್ರೆ ಸ್ವಲ್ಪ ಹೋಲ್ಡ್ ಅಂಡ್ ವಾಟ್ ಮಾಡ್ತೀರಿ. ಲೈಕ್ ಯಾಕಪ್ಪ ಅಂದ್ರೆ ಮಾರ್ಕೆಟ್ ರ್ಯಾಲಿ ಆದಮೇಲೆ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೋಬಹುದು ಅದಕ್ಕೋಸ್ಕರ. ಇಲ್ಲ ಮಾರ್ಕೆಟ್ ಸ್ಲೋಲಿ ಸಡ್ವೇ ಬರುತ್ತೆ 14,000 ಕೆಳಗಡೆ ಆದರೆ ಮಾರ್ಕೆಟ್ ಮ್ಯಾಕ್ಸಿಮಮ್ 13,900 ಹತ್ರ ಬರ್ಬೋದು. ಅದು ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ. ಲೆಟ್ಸ್ ಕಾಪಿ ಇಟ್ ಆ್ಯಂಡ್ ಮೇಕ್ ಅ ಮೇಜರ್ ಸಪೋರ್ಟ್ ಅರೌಂಡ್ 13,900. ಇದನ್ನೇ ಬೇಕಾದರೆ 30 ನಿಮಿಷದಲ್ಲಿ ನೋಡಿ ನೀವು ಲೆಕ್ಕ ಹಾಕ್ಕೋಬಹುದು ಯಾವ ರೀತಿ ನಾವು ಥಿಂಕ್ ಮಾಡ್ತಿದ್ದೀವಿ ಅಂತೇಳಿ.
ಸೊ ಎನಿವೇ ಎಟ್ ದ ಎಂಡ್ ಆಫ್ ದ ಮೂವ್ 14,000 ಕೆಳಗಡೆ ಹೋದ್ರೆ 13,900 ಇದೆ, ಅಥವಾ ರೇಂಜ್ ಬೌಂಡ್ ಇದೆ, ಅಥವಾ 14,116 ದಾಟಿದ್ರೆ ಫ್ರೀ ವೇನೆ ಇದೆ. ಸೊ ಈ ರೀತಿ ನಾವು ಇಂಡೈಸಿಸ್ ಅನಾಲಿಸಿಸ್ ಮಾಡಿದೀವಿ. ನಾಳೆ ಯಾವ್ಯಾವ ಸ್ಟಾಕ್ಗಳು ನಮಗೆ ಮೊಮೆಂಟಮ್ಸ್ ಕೊಡ್ತವೆ, ಓಕೆ, ಡೇ ಆಂಗಲ್ ಇಂದ ನೋಡ್ಕೊಳ್ತೀರಿ. ಅಂಡ್ ಅದಕ್ಕಿಂತ ಮುಂಚೆ ಅರ್ಲಿಯರ್ ಡಿಸ್ಕಷನ್ಸ್ ಕೂಡ ಹೇಳ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಐಚರ್ ಮೋಟರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಎಲ್ಲಿಂದ ಎಲ್ಲಿಗೆ ಬಂದಿದೆ ನಿಮ್ ಕಣ್ಮುಂದೆ ಇದೆ. 7,300 ಇತ್ತು, 7,600 ಇದೆ ನಿಮ್ ಕಣ್ಮುಂದೆ. ಟೈಟನ್ ಹ್ಯಾಸ್ ರಾಲಿಡ್ ಲೈಕ್ ಎನಿಥಿಂಗ್. ಹೈಯಲೋ ಸ್ಟ್ರಕ್ಚರ್ ಅನ್ಕೊಳ್ತಾ ಇದೆ. ಇವತ್ತು 4.5% 5% ವರೆಗೂ ಮೂಮೆಂಟಮ್ ಆಯಿತು. ಅಂಡ್ ಐ ಎಕ್ಸಿಟೆಡ್ ಟುಡೇ ಎವ್ರಿ ಕ್ವಾಂಟಿಟೀಸ್. ಯಾವುದೇ ಕ್ವಾಂಟಿಟೀಸ್ ಈಗ ಹೋಲ್ಡ್ ಮಾಡ್ತಾ ಇಲ್ಲ ಇದ್ರ ಒಳಗಡೆ. ಓಕೆ, ಸ್ವಿಂಗ್ ಟ್ರೇಡ್ ಇತ್ತು, ಬರಬೇಕಾಗಿರೋ ಕ್ವಾಂಟಿಟಿ ಪೊಸಿಷನ್ಸ್ ಪ್ರಾಫಿಟ್ ಬಂದಿದೆ. ಐ ಡಿಂಟ್ ಹೋಲ್ಡ್ ನಾವು. ಐಸಿಸ್ ಬ್ಯಾಂಕ್ ಕೂಡ ನೋಡ್ಕೊಳ್ತೀರಿ, ನೀವು ಡಿಸ್ಕಷನ್ ಮಾಡಿದ್ವಿ. ಬುಲಿಶ್ ಕಂಟಿನ್ಯೂಷನ್ ಆಗಿದೆ. ನಾಳೆ ಕೂಡ ಬುಲಿಶ್ ಕಂಟಿನ್ಯೂಷನ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ. ಓಕೆ, ಲೆಟ್ಸ್ ಸಿ ಸನ್ಫಾರ್ಮಾ ಹಿಯರ್. ಸನ್ಫಾರ್ಮಾ ನೋಡ್ಕೋತೀರಿ, ಇದನ್ನ ಯಾವಾಗ ಡಿಸ್ಕಷನ್ ಮಾಡಿದ್ವಿ ಹಿಂದೆ ನೋಡ್ಕೊಳ್ಳಿ. ಸ್ವಿಂಗ್ ಟಾರ್ಗೆಟ್ ಅಂತ 1780 ಡಿಸ್ಕಷನ್ ಮಾಡಿದ್ದೆ. 1800 ಮೇಲೆಗಡೆ ಹೋಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಓಕೆ, ಎಲ್ಲಿ 1790 ಹತ್ರ. ಓಕೆ, ಎನಿವೇ ಈಗ ನಾಳೆ ಮಾರ್ಕೆಟ್ ಬುಲಿಶ್ ಆಗತ್ತಾ ಅಂದ್ರೆ 1800 ಮೇಲೆಗಡೆನೆ ಹೋಗಬೇಕು, ಬಿಕಾಸ್ ಇಟ್ ಹ್ಯಾಸ್ ಫೇಸ್ಡ್ ರಿಜೆಕ್ಷನ್ ಅರೌಂಡ್ ದಿಸ್ ಲೆವೆಲ್. ಓಕೆ, ಲುಕ್ ಇನ್ ಹಿಯರ್ ಡಿಸ್ಕಷನ್ ಮಾಡಿದ್ವಿ ಮುಂಜಾನೆ. ಮಾರ್ಕೆಟ್ ಸಡನ್ ಮೊಮೆಂಟಮ್ ಕ್ರಿಯೇಟ್ ಸಾಕಷ್ಟಾಗಿದೆ. ನೀಟಾಗಿ ಕೂಡ ಎಂಟ್ರಿ ಕೊಟ್ಟಿದ್ದ. ಹ್ಯಾಸ್ ಗಿವನ್ ಕ್ಲೋಸ್ ಔಟ್ 2200. ಬುಲಿಶ್ನೆಸ್ ಕಂಟಿನ್ಯೂ ಆದರೆ ಇದನ್ನು ಕೂಡ ನಾಳೆ ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಹ್ಯಾವೆಲ್ಸ್ ಡಿಸ್ಕಷನ್ ಮಾಡಿದ್ವಿ ಕಾನ್ಸಲ್ಟೇಷನ್ ಆಗೋದ್ ಬಗ್ಗೆ, ಅಂಡ್ ಆಗಿದೆ ನಿಮ್ ಕಣ್ಮುಂದೆ ಇದೆ. ಸೊ ನಾಳೆ ಕೂಡ ಮಾರ್ಕೆಟ್ ಏನಾದರೂ ಟಾಪ್ ಬ್ರೇಕ್ ಆಗಿ ಕಂಟಿನ್ಯೂ ಆದ್ರೆ, ಐ ರಿಪೀಟ್ ಹಿಯರ್, ಟಾಪ್ ಅಂದ್ರೆ 1513 ಆಸ್ಪಾಸ್ ಬರುತ್ತೆ. ಯು ಕ್ಯಾನ್ ಅಗೇನ್ ಕಂಟಿನ್ಯೂ ಫಾರ್ ದ ಹೈಯರ್ ರ್ಯಾಲಿ ಇನ್ ದಿಸ್ ಒನ್. Okay, Reliance continues to go downside here, but important one more level, that is 1500 down number ಇದೆ. ಅದನ್ನ ದಾಟ್ಕೊಂಡ್ರೆ ಮಾರ್ಕೆಟ್ ಸಖತ್ತಾಗಿ ಬೀಳುತ್ತೆ. Okay, let's see here TCS and Infy for tomorrow trade. Yes, of course they have given a like a breakout structure ಆಗ್ತಾ ಇದೆ. 1640 ಅಥವಾ 1645 ಮೇಲೆಗಡೆ ಮೊಮೆಂಟಮ್ ಆದ್ರೆ 1700 ಅಂಡ್ ಆಸ್ಪಾಸ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಈವನ್ TCS ಕೂಡ ಅದನ್ನೇ ಕ್ರಿಯೇಟ್ ಮಾಡಿದೆ. 3200 ಲೆವೆಲ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಸಪೋರ್ಟ್ ತಗೊಳ್ಳೋದ್ ಬಗ್ಗೆ. ಅಂಡ್ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಡಬಲ್ ಬಾಟಮ್, ಅಂಡ್ ಮಾರ್ಕೆಟ್ ಈಗ 3300 ಸಮೀಪ ಇದಾನೆ. ಅದನ್ನು ದಾಟಿ ಹೋಗಬಹುದು. ನಾಳೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಇದೆ, ಗ್ರೀನ್ ಕ್ಯಾಂಡಲ್ ಇದೆ, ಚೆಕ್ಔಟ್ ಮಾಡ್ತೀರಿ ಟ್ರೇಡ್ ಮಾಡ್ಲಿಕ್ಕೆ. ಸೊ ಈ ರೀತಿ ಇಂಡೈಸಸ್ ಡಿಸ್ಕಷನ್ ಮಾಡಿದೀವಿ. ಅಂಡ್ ಒನ್ ಮೋರ್ ಲಾಸ್ಟ್ LT ಸ್ಟಾಕ್. ಲುಕ್, LT ಯಾವ ರೀತಿ ಕಾಣ್ತಾ ಇದೆ. ಲುಕ್, ಪ್ರತಿ ಸಲ ಹೈಯಲ್ಲೋ ಸ್ಟ್ರಕ್ಚರ್ ಮಾಡ್ತಾ ಇದ್ದು, ಇದನ್ನ ಡಿಸ್ಕಷನ್ ಮಾಡಿದೀನಿ. ಅಂಡ್ ಈಗಲೂ ಕೂಡ ಅದನ್ನೇ ಕ್ರಿಯೇಟ್ ಮಾಡಿದೆ. ಸ್ವಲ್ಪ ವೀಕ್ ಪುಲ್ ಬ್ಯಾಕ್ ಆಗಿತ್ತು. ನಾಳೆ ಏನಿಲ್ಲ, 4160 ದಾಟಿದ್ರೆ 4250ರಿಂದ 4300 ನಮ್ಮ ಅಥವಾ 150 ಪಾಯಿಂಟ್ಗಳ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ ವೆದರ್ ಇಟ್ ವಿಲ್ ಗಿವ್ ಆರ್ ನಾಟ್ ಅಂತೇಳಿ. ಸೊ ಡೆಫಿನೆಟ್ಲಿ ಚಾನ್ಸಸ್ ಇದೆ, ನೋಡೋಣ ಬಿಫೋರ್ ಬಜೆಟ್ ರ್ಯಾಲಿ ಇಂಥವು ಏನಾದರೂ ಆಗಬಹುದಾ ಅಂತೇಳಿ. ಓಕೆ, ಸೊ ಏನಾದರೂ ನಿಮ್ಮ ಸ್ಟಾಕ್ಸ್ಗಳ ಬಗ್ಗೆ ಕಾಮೆಂಟ್ ಇದ್ರೆ ಅದನ್ನ ಯೂಟ್ಯೂಬ್ನಲ್ಲಿ ಹಾಕಿ, ಯೂಟ್ಯೂಬ್ ಕಮೆಂಟಲ್ಲಿ ಹಾಕಿ, ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಪ್ರೀ ಮಾರ್ಕೆಟ್ ಒಳಗಡೆ. ಏನೋ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಇದೆ, ಜಾಯ್ನ್ ಆಗ್ತೀರಿ. ಡೌಟ್ಸ್ ಇದ್ರೆ ಫೋನ್ ಕೂಡ ಹಚ್ಚಿ ಕ್ಲಾರಿಫೈ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು